ಈಗ ನಾವು ಒಂದ್ ಸ್ವಲ್ಪ ಅರ್ಶನ ಹಾಕ್ಬೇಕಿತ್ತು, ಅದನ್ನ ಮರ್ತೋಗಿದ್ವಿ. ಸೊ ಈಗ ಅದಕ್ಕೆ ಬಿಸಿ ಈಗ ಎಲ್ಲ ಹಾಕಿರೋದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲ ಚೆನ್ನಾಗಿ ಆಯಿಲ್ ಫ್ರೈ ಆಗಿದೆ. ಚುರಿ ರೆಡಿ ಆಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ಮಾ ಹೇಳಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ವ್ಲಾಗ್ಸ್ ಮಾಡ್ತೀನಿ. ಥಿಂಕ್ ಮಾಡೋದು ಏನ್ ಮಾಡೋದು ಅಂತ ನನಗೂ ಸ್ವಲ್ಪ ವೇಟ್ ಮಾಡ್ತಾ ಇದ್ದೆ ಇಷ್ಟು ದಿನ. ಸೊ ಈಗ ಫೈನಲಿ ಮತ್ತೆ ಕುಕಿಂಗ್ ವ್ಲಾಗ್ ಮೂಲಕ ಇವತ್ತು ವಾಪಸ್ ಬಂದಿದ್ದೀನಿ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ ನಾನು ಏನ್ ಕುಕಿಂಗ್ ಮಾಡ್ತಾ ಇರ್ತೀನಿ ಅಂತ. ಸೊ ಬನ್ನಿ ಇವಾಗ ಅದನ್ನ ಮಾಡೋಣ. ಹೆಂಗಿದೆ ಅಂತ ಮನೆಯವರಿಗೆಲ್ಲ ಕೊಟ್ಟು ಟೇಸ್ಟ್ ಮಾಡಿಸಿ ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ ರೆಸಿಪಿ ಮಾಡೋದು. ಬನ್ನಿ. ಸೊ ಈಗ ಫಸ್ಟ್ ಈಗ ನಾವು ಮಾಡ್ಲಿಕ್ಕೆ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಫಸ್ಟ್ ಅಂತ ಹೇಳ್ಬಿಡ್ತೀನಿ. ನಾವು ಫಸ್ಟ್ ಕ್ಯಾಬೇಜ್ ಗೋಬಿ ಮಂಚೂರಿ ಮಾಡ್ತಾ ಇದೀವಿ. ಸೊ ಗೋಬಿ ಮಂಚೂರಿ ಬೇಸಿಕಲಿ ಕ್ಯಾಬೇಜ್ ಅಲ್ಲಿ ಮಾಡಿದ್ರೇನು ಕಾಲಿಫ್ಲವರ್ ಮಾಡಿದ್ರೆ ಎರಡು ಒಂದೇ, ಗೋಬಿ ಮಂಚೂರಿ ಅಂತಾರೆ. ಸೊ ಅದಕ್ಕೆ ಏನೇನ್ ಐಟಮ್ಸ್ ಬೇಕು, ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ಸಿಂಪಲ್ ಆಗಿ ಮನೇಲಿ ಹೆಂಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಲೆಟ್ಸ್ ಡೂ ಇಟ್. ಸೊ ಈಗ ಫಸ್ಟ್ ನಾನಿಲ್ಲಿ ಕ್ಯಾಬೇಜ್ ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್, ಮೈದಾ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ, ಕ್ಯಾಪ್ಸಿಕಮ್, ಸೋಯಾ ಸಾಸ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಒಂದ್ ಸ್ವಲ್ಪ ಫುಡ್ ಕಲರ್, ಆರ್ಗ್ಯಾನಿಕ್ ಫುಡ್ ಕಲರ್. ಸೊ ಅದು ಹೆಲ್ತ್ ಏನು ಎಫೆಕ್ಟ್ ಆಗಲ್ಲ. ಸೊ ಈಗ ಬನ್ನಿ, ಈಗ ಇದನ್ನ ಹೆಂಗ ಮಾಡೋದು ಅಂತ ನಾನು ಸಿಂಪಲ್ ಅಂಡ್ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಅಲ್ವಾ, ಬನ್ನಿ. ಸೊ ಗೈಸ್ ಬನ್ನಿ, ಈಗ ಫಸ್ಟ್ ನಾವು ಗೋಬಿನ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಸ್ ನ ಸಪ್ರೇಟ್ ಆಗಿ ಪ್ಯಾನ್ ಅಲ್ಲಿ ರೆಡಿ ಮಾಡಿ ಗೋಬಿ ಫ್ರೈ ಮಾಡ್ಕೋಬೇಕಲ್ವಾ. ಸೊ ಗೋಬಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ನಾವೀಗ ಆಲ್ರೆಡಿ ಕ್ಯಾಬೇಜ್ ತಗೊಂಡಿದೀವಿ. ಈ ಕ್ಯಾಬೇಜ್ಗೆ ನಾನು ಸ್ವಲ್ಪ ಈಗ 1 ಸ್ಪೂನ್ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳಿ. ಈಗ ಇದಕ್ಕೆ ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ. ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಬೇಕಂತ ಅಷ್ಟು ಕಾರ್ನ್ಫ್ಲವರ್ ಹಾಕೊಳ್ಳಿ. ಈಗ ನಾನು ಇದಕ್ಕೆ ಮೈದಾ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಮೈದಾ ಮಿಸ್ ಮಾಡಂಗಿಲ್ಲ. ಈಗ ಫುಲ್ ಇದಕ್ಕೆ ಮೈದಾ ಹಾಕ್ತಾ ಇದ್ದೀನಿ. ಈಗ 2 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ. ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಣ. ಉಪ್ಪು ನಾನು ಡೈರೆಕ್ಟ್ ಇದರಿಂದ ಎತ್ಕೊಂಡು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಅಳತೆ ಗೊತ್ತಾಗುತ್ತಲ್ಲ, ನಿಮ್ಗೆ ಎಷ್ಟು ಟೇಸ್ಟಿಗೆ ತಕ್ಕಂತೆ. ಒಬ್ರೊಬ್ರು ಉಪ್ಪು ಜಾಸ್ತಿ ತಿಂತಾರೆ, ಕಮ್ಮಿ ತಿಂತಾರೆ. ನಾನಿಲ್ಲಿ ಒಂದು 2 ಸ್ಪೂನ್ಸ್ ಆಫ್ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಗೈಸ್, ಈಗ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಫಸ್ಟ್ ಡ್ರೈ ಐಟಮ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ, ಹಾಕಿರೋಂಥದ್ದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ, ಎಷ್ಟು ಬೇಕಾಗುತ್ತೆ. ತುಂಬಾ ವಾಟ್ರಿ ಮಾಡ್ಕೋಬಾರ್ದು, ಅವಾಗ ನಮ್ಗೆ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಈ ಶರ್ಟ್ ಹಾಕೊಂಡು ಕೈ ಹಿಂಗೆ ಎತ್ತಿ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈಗ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಮಿಕ್ಸ್ ಮಾಡುವಾಗ. ಇನ್ನೊಂದ್ ಸ್ವಲ್ಪ ಮೈದಾ ಹಿಟ್ಟು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ. ಕಾರ್ನ್ಫ್ಲವರ್ ಗಟ್ಟಿಯಾಗಿ ಇನ್ನೊಂದ್ ಸ್ವಲ್ಪ ಮಾಡಿದ್ರೆ ಕಾರ್ನ್ಫ್ಲವರ್ ಹಾಕೊಳ್ಳಿ. ಸೊ ಈಗ ಅದನ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಹೆಂಗಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾವು ಒಂದ್ ಸ್ವಲ್ಪ ಅರ್ಶನ ಹಾಕ್ಬೇಕಿತ್ತು, ಅದನ್ನ ಮರ್ತೋಗಿದ್ವಿ. ಸೊ ಈಗ ಅದಕ್ಕೆ ಸ್ವಲ್ಪ ಅರ್ಶನ ಹಾಕೊಂತ ಇದ್ದೀನಿ. ಅದು ಚೆನ್ನಾಗಿ ಇದಾಗ್ಲಿ ಅಂತ, ಫ್ಲೇವರ್ ಬರೋದಕ್ಕೆ ಅರ್ಶನ ಹಾಕಿದ್ರೆ ತುಂಬಾ ಒಳ್ಳೇದು ಕೂಡ. ಮತ್ತೆ ಇದಕ್ಕೆ ಈಗ ನಾವು ಒಂದ್ ಸ್ವಲ್ಪ ಸೋಡಾ ಹಾಕೋಬೇಕು. ಸೊ ದಟ್ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ, ಇದಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಆದಾಗ ಅಂತ. ಸ್ವಲ್ಪ ಜನ ಕ್ರಿಸ್ಪಿಯಾಗಿ ಇಷ್ಟ ಇಲ್ದಿರೋರು ಸೋಡಾ ಇಲ್ಲದೆ ಹಂಗೇನು ಮಾಡ್ಬೋದು. ಸೊ ಕ್ರಿಸ್ಪಿಯಾಗಿ ಇಷ್ಟ ಇರೋರು ಸ್ವಲ್ಪ ಸೋಡಾ ಹಾಕೊಂಡು ಕೂಡ ಮಾಡ್ಬೋದು. ಈಗ ನಾವು ಇದಕ್ಕೆ ಸೋಡಾ ಹಾಕೋಣ. ಈಗ ನಾವು ಇಲ್ಲಿ ಇಷ್ಟು ತಗೊಂಡಿದ್ದೀವಿ ನೋಡಿ ಸೋಡಾ, ಇಷ್ಟು ಸೋಡಾನ ಇದಕ್ಕೆ ಹಾಕೊಂತಾ ಇದ್ದೀವಿ. ಸೊ ಈಗ ಇದನ್ನ ಮತ್ತೆ ಕೈ ನೀಟಾಗಿ ತೊಳ್ಕೊಂಡಿದ್ವಿ,
ಮತ್ತೆ ಮಿಕ್ಸ್ ಮಾಡ್ತಾ ಇದೀನಿ. ಒಂದ್ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ನಾನು, ಒಂದ್ ಸ್ವಲ್ಪ ಅದು ಬಿಟ್ಕೊಂತಿದೆ ಅಂತ. ಯಾಕಂದ್ರೆ ಎಣ್ಣೆಗೆ ಹಾಕಿದಾಗ ಅದು ಬಿಟ್ಕೋಬಾರ್ದು, ಕಂಬೈನ್ ಆಗಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಹಿಂಗೆ ಇದನ್ನ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಒಂದಕ್ಕೊಂದು ಕಂಬೈನ್ ಆಗ್ತಿದೆ. ಇಲ್ಲಿ ನೋಡಿ ಈ ತರ ಅದು ಕಂಬೈನ್ ಆದಾಗ ಎಣ್ಣೆಯಲ್ಲಿ ಬಿಟ್ಕೊಳಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದನ್ನ ಎಣ್ಣೆಗೆ ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ. ಸೊ ಗೈಸ್ ಈಗ ನಾವು ನೋಡಿ ಈ ತರ ಆಗಿದೆ. ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಒಂದು 5-10 ಮಿನಿಟ್ಸ್ ಈ ತರ ಮಿಕ್ಸ್ ಮಾಡಿ ಬಿಟ್ಬಿಡಿ. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಅದು ಆಲ್ರೆಡಿ ಬಿಸಿ ಆಗಿದೆ. ಸೊ ಈಗ ಇದನ್ನ ಹಂಗೆ ಕೈಯಲ್ಲಿ ಎತ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಉಂಡೆ ತರ ಸಪ್ರೇಟ್ ಸಪ್ರೇಟ್ ಆಗಿ ಎಣ್ಣೆಗೆ ಬಿಡ್ಬೇಕು. ಸೊ ಬನ್ನಿ ಈಗ ಅದನ್ನ ಹೆಂಗ್ ಬಿಡೋದು ತೋರಿಸ್ತೀನಿ. ಚೆಕ್ ಮಾಡ್ತಾ ಇದೀನಿ, ಎಣ್ಣೆ ಆಲ್ರೆಡಿ ಕಾದಿದೆ. ಸೊ ಈಗ ಅದನ್ನ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಬಿಡಿ. ನೋಡಿ ಇದು ಯಾವ ತರ ಇದೆ ನೋಡಿ, ಎಲ್ಲ ಒಂಥರ ಅಂಟ್ಕೊಂಡಿರ್ಬೇಕು. ಸೊ ದಟ್ ಅದು ಎಣ್ಣೆಗೆ ಹಾಕಿದಾಗ ಸಪ್ರೇಟ್ ಆಗಿ ಬಿಟ್ಕೋಬಾರ್ದು. ಈ ತರ ಆಗಿದೆ. ಸೊ ಈಗ ಚೆನ್ನಾಗಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ತರ ಆಗಿದೆ. ಈಗ ಇದನ್ನ ನಿಮ್ಗೆ ಎಷ್ಟು ಚಿಕ್ಕದಾಗಿ ಬೇಕು, ಈಗ ಇದನ್ನ ನೋಡಿ ಈ ತರ ನಾನು ಚಿಕ್ಕದಾಗಿ ತಗೊಂಡು ಹಿಂಗೆ ಕೈಯಿಂದ ಡೈರೆಕ್ಟ್ ಆಗಿ ಹಿಂಗೆ ಎಣ್ಣೆಗೆ ಒಂದೊಂದು ಈ ತರಗೆ ಮಾಡಿ ಬಿಡೋದು. ಅವಾಗ ಅದು ಒಂದೊಂದು ಚಿಕ್ಕದು ಉಂಡೆಯಾಗಿ ಬರುತ್ತೆ. ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕು ಅದನ್ನ ಬಿಟ್ಕೊಳ್ಳಿ. ಬಿಟ್ಟು ತೋರ್ಸು. ಇಲ್ಲಿ ನೋಡಿ ಇದನ್ನ ಹಿಂಗೆ ರೌಂಡ್ ತರ ಮಾಡ್ಕೊಂಡು ಕೈಯಲ್ಲಿ ಹಿಂಗ್ ಬಿಟ್ಬಿಡಿ ಅಷ್ಟೇ ಆಯಿಲ್ ಅಲ್ಲಿ. ಇಷ್ಟೇ. ಸ್ವಲ್ಪ ದೂರ ದೂರ ಬಿಡಿ, ಸೊ ದಟ್ ಒಂದೊಂದು ಸ್ಟಿಕ್ಕಿ ಆಗ್ಬಾರ್ದು. ಒಂದ್ ಸ್ವಲ್ಪ ಬೆಂದ ಮೇಲೆ ಅದು ಹಿಂಗು ಇದಾಗುತ್ತೆ. ಇಲ್ಲಿ ನೋಡಿ ಇದನ್ನ ಈಗ ಕೈಯಲ್ಲಿ ಹಿಂಗ್ ಮಾಡ್ಕೊಂಡು ಚೆನ್ನಾಗಿ ಇಲ್ಲಿ ರೌಂಡ್ ಆಗೋದಕ್ಕೆ ಬಿಟ್ಬಿಡಿ. ಇದಿಷ್ಟು ಈಗ ಫ್ರೈ ಆಗ್ಲಿ. ಫ್ರೈ ಆದ್ಮೇಲೆ ಹೆಂಗಾಗಿದೆ ಅಂತ ನಿಮಗೆ ತೋರಿಸೋವರೆಗೂ ವೇಟ್ ಮಾಡಿ. ಓ ನಮ್ ಮೇಡಮ್ ಬಂದರೆ. ಸೊ ನೋಡಿ ನಮ್ ಜೊತೆ ಇವತ್ತು ಯಾರಿದ್ದಾರೆ ಅಂತ. ಈಗ ಬನ್ನಿ ಇವ್ರ ಜೊತೆ ಸ್ವಲ್ಪ ಅಡಿಗೆ ಮಾಡೋಣ ಬಾ. ಮೈ ಗಾಡ್. ಹೇಳು ಗೈಸ್ಗೆ ಏನ್ ಹೇಳ್ತೀಯ? ಅಲ್ಲಿ ನೋಡ್ಕೊಂಡು ಹೇಳು. ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯೇ. ಸೊ ಈಗ ನೋಡಿ ನಮ್ಮ ಮೇಡಮ್ ಅವ್ರು ಅಡಿಗೆ ಮಾಡ್ತಾರೆ. ಕೈ ಕೊಡಿಲಿ. ಆ ಕೈ ಕೊಡು. ಹಿಡ್ಕೊ ನಿಧಾನ. ಆಯಿಲ್ ಇದೇನ್ ಮಾಡ್ತಿದ್ದೀನಿ ಗೊತ್ತಾ ನಾನು? ಗೋಬಿ ಮಂಚೂರಿ. ಗೈಸ್ ಮೈಕ್ ಬೇಕಂತ ಅವಳಿಗೆ. ಮಾತಾಡ್ರಿ. ಮೈಕ್ ಹಾಕಿದ್ನಲ್ಲ ಮಾತಾಡ್ರಿ. ಸಾಕು ಹೋಗು. ಸೊ ಗೈಸ್ ಈಗ ಇದು ಫ್ರೈ ಆಗಿದೆ. ಇದನ್ನ ನಾನು ಸದ್ಯಕ್ಕೆ ಒಂದ್ ಬೌಲ್ ಹಾಕಿ ಸೈಡಲ್ಲಿ ಎತ್ತಿಕೊಂತ ಇದ್ದೀನಿ. ನೋಡಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಯಾವ ತರ ಫ್ರೈ ಆಗಿದೆ ನೋಡಿ. ಇಲ್ಲಿ ನೋಡಿ ಈಗ ಇದು ಹೆಂಗ್ ಫ್ರೈ ಆಗಿದೆ ನೋಡಿ. ಇದನ್ನ ನಾನು ಸೈಡಲ್ಲಿ ಎತ್ತಿಕೊಂತ ಇದ್ದೀನಿ ಫ್ರೈ ಆಗಿರೋದು ಕ್ಯಾಬೇಜ್ನ. ನೋಡಿ ನೋಡಿ ಯಾವ ತರ ಆಗಿದೆ ನೋಡಿ ಇದು. ಇದನ್ನ ಈಗ ನಾವು ಸೈಡಲ್ಲಿ ಎತ್ತಿಕೊಳ್ಳಿ. ಇದು ಸ್ವಲ್ಪ ಸೈಜ್ ದೊಡ್ಡದಾಗಿದೆ. ಈಗ ನೆಕ್ಸ್ಟ್ ಬಿಡುವಾಗ ಆಯಿಲ್ಗೆ ಚಿಕ್ಕದಾಗಿ ಬಿಟ್ಕೊಳ್ಳಿ. ಸೊ ದಟ್ ಅಷ್ಟು ದೊಡ್ಡದಾಗಿ ಇದು ಬರಲ್ಲ, ಅವಾಗ ಇನ್ನು ಪರ್ಫೆಕ್ಟ್ ರೌಂಡ್ ಆಗಿ ಬರುತ್ತೆ. ಈಗ ಟ್ರೈ ಮಾಡೋಣ ಬನ್ನಿ. ಚಿಕ್ಕದಾಗಿ ಬಿಡೋಣ. ನಾವೇನ್ ಮಾಡೋಣ, ನಮ್ಮ ಕೈ ಸ್ವಲ್ಪ ದೊಡ್ಡದಲ್ಲ, ದೊಡ್ಡದಾಗಿ ಹೋಗುತ್ತೆ. ಈಗ ಚಿಕ್ಕದಾಗಿ ಆಯಿಲ್ ಬಿಡೋಣ. Eight,
9, 10, ಇನ್ನ ಒಂದೆರಡು ಬಿಡ್ಬೋದು. 11, ಫೈನಲ್ ಒನ್, 12. ಎಸ್. ಸೊ ಇದಿಷ್ಟು ಈಗ ಆಗಿದೆ. ಇದಿಷ್ಟು ಈಗ ಫ್ರೈ ಆದ್ಮೇಲೆ ನಿಮ್ಗೆ ತೋರಿಸ್ತಾರೆ. ಇದಿಷ್ಟು ಮುಗಿಸ್ಕೊಬಿಡ್ತೀನಿ ಪಟ್ ಪಟ್ ಅಂತ. ಇವಾಗ ನೋಡಿ, ನಾನು ಹಿಂಗ್ ಅಂದಾಗ ನನ್ನ ಕೈಯಲ್ಲಿ ಇರುತ್ತೆ ಆಯ್ತಾ. 3, 2, 1. ಸೊ ಈಗ ನೋಡಿ ಫೈನಲಿ ಗೋಬಿ ಈ ತರ ರೆಡಿ ಆಗಿದೆ. ನೋಡ್ಕೋಬಹುದು ನೀವೇ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಒಂದೊಂದು ಪೀಸ್ ಕೂಡ ಇಲ್ಲಿ ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇಲ್ಲಿ ನೋಡಿ ಇದನ್ನ ತೋರಿಸ್ತೀನಿ ಈಗ ನಿಮ್ಗೆ. ಇದು ನೋಡಿ, ಇದು ಪೀಸ್ ಮಾಡಿದಾಗ ಒಳಗಡೆ ನೋಡಿ ಯಾವ ತರ ನೋಡಿ, ಒಳಗಡೆ ಎಲ್ಲ ರೆಡ್ ಆಗಿ ಇರಬೇಕು. ಟೇಸ್ಟ್ ಹೆಂಗ್ ಬಂದಿದೆ ನೋಡೋಣ. ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ. ನಮ್ಮ ಕ್ಯಾಮ್ರಾ ಮ್ಯಾನ್ಗೂ ಕೊಟ್ಟು ತೋರಿಸೋಣ. ಬಿಸಿ ಟೇಸ್ಟ್ ಹೆಂಗಿದೆ? ಕ್ರಿಸ್ಪಿ ಕ್ರಿಸ್ಪಿ ಎಲ್ಲ ಸಾಕದ, ಉಪ್ಪು ಎಲ್ಲ. ಓಕೆ, ಈಗ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ. ಸೊ ಈಗ ನೋಡಿ, ಇದಿಷ್ಟು ಗೋಬಿ, ಒಂದು ಕ್ಯಾಬೇಜಿಂದ ಇದಿಷ್ಟು ಗೋಬಿ ರೆಡಿ ಆಗಿದೆ. ಇದನ್ನ ಸೈಡಲ್ಲಿ ಎತ್ತಿಕೊಳ್ಳೋಣ. ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಒಂದು ಬಾಣಲಿ ತಗೋಣ. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತೀನಿ ನೋಡಿ. ಈ ಕಡೆಗೆ ಬಾ ಸ್ವಲ್ಪ ಜಮ್ಮನು. ನೋಡಿ ಫಸ್ಟ್ ಈಗ ಮತ್ತೆ ಫಸ್ಟ್ ತಗೊಂಡು ಬಾಣಲಿ ತಗೋತೀನಿ ಆಯ್ತಾ. ಬಾಣ್ಲಿನ ಇಡೋಣ. ಈಗ ಸ್ಟವ್ ಹಚ್ಚೋಣ. ಈಗ ನಾವಿದಕ್ಕೆ ಸ್ವಲ್ಪ ಆಯಿಲ್ ಅನ್ನ ಹಾಕೋಣ. ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಬಿಸಿ ಆಗ್ಲಿ. ಈಗ ನಾವು ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನ 1 by 1 ಇದಕ್ಕೆ ಹಾಕ್ಬೇಕು. ಈಗ ಆಯಿಲ್ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಹಾಗೂ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸು, ಇವು ಮೂರನ್ನು ಹಾಕೋಣ. ಇದಕ್ಕೆ ಹಾಕೋಣ ಫಸ್ಟ್. ಇದಿಷ್ಟು ಚೆನ್ನಾಗಿ ಆ ಫ್ಲೇವರ್ ಬರಬೇಕು ಅಂದ್ರೆ ಅದಿಷ್ಟನ್ನ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದನ್ನ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಆಗಲಿ. ಈಗ ಎಲ್ಲ ಹಾಕಿರೋದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಎಲ್ಲ ಚೆನ್ನಾಗಿ ಆಯಿಲ್ ಫ್ರೈ ಆಗಿದೆ. ಈಗ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದೀನಿ. ಇಷ್ಟು ಹಾಕೋಣ. ಹಾಗೆ ಉದ್ದುದ್ದ ಕಟ್ ಮಾಡ್ಕೊಳ್ಳೋ ಕ್ಯಾಪ್ಸಿಕಮ್ ಇದಿಷ್ಟು ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಲಿ. ಇದೊಂದು ಸ್ವಲ್ಪ ಇದಕ್ಕೆ ಬೇಗ ಫ್ರೈ ಆಗ್ಲಿಕ್ಕೆ ಒಂದು ಸ್ವಲ್ಪ ಉಪ್ಪು, ಸೊ ದಟ್ ಅದು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂತ ಸ್ವಲ್ಪ ಉಪ್ಪು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಅರಿಶಿನ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸೊ ಗೈಸ್, ಈಗ ಒಂದು 5 minutes ಬಿಡೋಣ. ಇದು ಚೆನ್ನಾಗಿ ಬೇಯಲಿ. ಬೆಂದಾದ್ಮೇಲೆ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಗೈಸ್ ನೋಡಿ, ಈಗ ಚೆನ್ನಾಗಿ ಈ ತರ ಬೆಂದಿದೆ. ಸೊ ಈಗ ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ. ಇದನ್ನ ಸ್ವಲ್ಪ ಸೈಡಲ್ಲಿ ಇಟ್ಕೊಬಿಡೋಣ. ಇದಕ್ಕೀಗ ನಾನು ಸ್ವಲ್ಪ ಸೋಯಾ ಸಾಸ್, ಈಗ ಇಲ್ಲಿ ನಾನು 1, 2 ಇಂದ 3 ಸ್ಪೂನ್, ಕರೆಕ್ಟಾಗಿ 3 ಸ್ಪೂನ್ ಆಗೋಷ್ಟು ಬರುತ್ತೆ. 3 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಅಂತ ಕೆಚಪ್, ಇದು ಕೆಚಪ್ ನ ತಗೊಂಡಿರೋದು. ಈಗ ನಾನು ಇಲ್ಲಿ ಟೊಮೆಟೊ ಕೆಚಪ್ ನ ಹಾಕ್ತಾ ಇದ್ದೀನಿ. ನಿಮ್ಗೆ ಸ್ವೀಟ್ ಯಾವ ತರ ಬೇಕೋ ಆ ತರ ಹಾಕೋಬಹುದು. ನಾನು ಆಮೇಲೆ ಇನ್ನೊಂದು ಟೆಕ್ನಿಕ್ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿಗ ನಾನೊಂದು 5 to 6 ಸ್ಪೂನ್ ಆಗೋಷ್ಟು
ಟೊಮೆಟೊ ಕೆಚಪ್ನ ಹಾಕಿದ್ದೀನಿ. ಫುಲ್ ಹಾಕ್ಬಿಡೋಣ, 1 ಬೌಲ್ ತಗೊಂಡಿರೋದು. ಇಲ್ಲಿ ನನ್ಗೀಗ ಅರೌಂಡ್ 6 to 7 ಸ್ಪೂನ್ ಆಫ್ ಇದಾಯ್ತು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡ್. ನೋಡಿ ಈ ತರ ಬಂದ್ಬೇಕು, ಸಕ್ಕದಾಗಿ ಕಾಣ್ತಿದೆ ನೋಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಚಿಂಗ್ಸ್ ಅವರ ಸೀಕ್ರೆಟ್ ಗ್ರೀನ್ ಚಿಲ್ಲಿ ಸಾಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ತೀನಿ. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ರೆ. ನಾನಿಲ್ಲಿ 3 ಸ್ಪೂನ್ ಅಥವಾ 2.5 ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ ನ ಯೂಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ. ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ. ಸೊ ದಟ್ ನೋಡಿ, ಈಗ ನಾನು ಸ್ವಲ್ಪ ನೀರು ಹಾಕ್ತೀನಿ. ನೀರನ್ನ ಚೆನ್ನಾಗಿ ಪೇಸ್ಟ್ ಜೊತೆ ಮಿಕ್ಸ್ ಆಗೋಕ್ಕೆ ಇದು ಮಾಡಿ. ಯಾಕಂದ್ರೆ ನಮ್ಗೆ ಅಷ್ಟಕ್ಕೂ ಗೊಜ್ಬೇಕಲ್ಲ, ಅಷ್ಟಕ್ಕೂ ತುಂಬಾ ತುಂಬಾ ಟೊಮೆಟೊ ಸಾಸ್ ಹಾಕ್ಬಿಟ್ರೆ ತುಂಬಾ ಸ್ವೀಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ನೀರು ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಸೊ ಅವಾಗ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದು ಚೆನ್ನಾಗಿ ಇದಾಗಿದೆ. ಚೆನ್ನಾಗಿ ಸ್ವಲ್ಪ ಕುದಿ ಬರ್ಬೇಕು, ಬಾಯ್ಲ್ ಆಗ್ಬೇಕು, ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗ್ಬೇಕಲ್ವಾ. ಮಿಕ್ಸ್ ಮಾಡ್ಕೊಂಡು ಇದೊಂದು 5 to 10 ಮಿನಿಟ್ಸ್, 10 ಮಿನಿಟ್ಸ್ ಎಲ್ಲ ಬೇಡ, ಒಂದು 5 ಮಿನಿಟ್ಸ್ ಚೆನ್ನಾಗಿ ಇದು ಕುದಿ ಬರಲಿ. ಆಮೇಲೆ ಇದಕ್ಕೇನು ಹಾಕಬೇಕು ಅಂತ ನಿಮ್ಗೆ ಹೇಳ್ತೀನಿ. ಸೊ ಗೈಸ್, ಈಗ ನಾನು ಹೇಳಿದ್ನಲ್ಲ ಒಂದು ಮ್ಯಾಜಿಕ್ ರೆಸಿಪಿ ಇದಕ್ಕೆ ಒಂದು ಮಾಡೋದಿದೆ ಅಂತ. ಇಲ್ಲಿ ನೋಡಿ, ಈಗ ಇದು ನೋಡಿ ಎಷ್ಟು ವಾಟ್ರಿ ಆಗಿದೆ ನೋಡಿ. ಈಗ ಇದಕ್ಕೆ ಏನಪ್ಪಾ ಅಂದ್ರೆ ಒಂದು 2 ಸ್ಪೂನ್ಸ್ ಆಫ್ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕೋಣ. ನಾನು ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗ್ಬೇಕು. ಈಗ ಇಲ್ಲಿ ನೋಡಿ, ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಆಗಿರ್ಬೇಕು ನೀರಲ್ಲಿ ಫುಲ್ ಕಾರ್ನ್ಫ್ಲವರ್ ನೋಡಿ. ಈಗ ಇದಿಷ್ಟು ಹಿಂಗೆ ಕಾರ್ನ್ಫ್ಲವರ್ ಚೆನ್ನಾಗಿ ನೀರಲ್ಲಿ ಕಂಬೈನ್ ಆಗಿದೆ. ಈಗ ಇದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೋಣ. ಈಗ ಹಾಕಿದ ತಕ್ಷಣ ನೋಡಿ ಹೆಂಗಾಗತ್ತಂತ ನೋಡಿ. ಚೆನ್ನಾಗಿ ಈಗ ಇಲ್ಲಿ ನೋಡಿ, ಹಾಕಿದ ತಕ್ಷಣ ನೋಡಿ ಅದು ಹೆಂಗೆ ಕನ್ಸಿಸ್ಟೆನ್ಸಿ ನೋಡಿ. ನೋಡಿ ನೋಡಿ ಇವಾಗ ನೋಡಿ ಅದು ಎಷ್ಟು ದಪ್ಪ ಆಯ್ತು ನೋಡಿ ನೀರ್ನ. ನೋಡಿ ಆಲ್ರೆಡಿ ಸಕ್ಕತ್ತಾಗಿದೆ. ಈಗ ಇದನ್ನ ಟೇಸ್ಟ್ ನೋಡ್ಬಿಟ್ಟು ಇದಕ್ಕೆ ಗೋಬಿ ಹಾಕೋದೊಂದೇ ಬಾಕಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಬಿಟ್ಟು. ಸೊ ಗೈಸ್ ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಸೊ ಈಗ ಇದಕ್ಕೆ ಫೈನಲ್ ಆಗಿ ಏನ್ ಮಾಡ್ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರೋದು ಚೆನ್ನಾಗಿ ಇದ್ರ ಮೇಲೆ ಹಾಕಿ ಫೈನಲ್ ಅಷ್ಟೇ, ಮುಗೀತು. ಎಷ್ಟು ಸಿಂಪಲ್ ಅಲ್ವಾ. ಈಗ ಅದನ್ನ ಒಂದರ ಮತ್ತೆ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ಎಲ್ಲರಿಗೂ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಎಲ್ಲ ರಿಯಾಕ್ಷನ್ ಹೆಂಗಿರುತ್ತೆ, ಗೋಬಿ ಚೆನ್ನಾಗಿರುತ್ತೆ. ಬನ್ನಿ, ಅಷ್ಟೇ, ನಮ್ಮ ಗೋಬಿ ಸವಿಯಲು ಸಿದ್ಧ. ಸೊ ಈಗ ಇದನ್ನ ಪ್ಲೇಟ್ ಹಾಕೊಂಡು ಎಲ್ಲರಿಗೂ ಕೊಡೋಣ. ಅವರೆಲ್ಲ ಟೇಸ್ಟ್ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ. ನಮ್ಗೆ ಸಾರಿ, ಒಲೆ ಆಫ್ ಮಾಡೋದೇ ಬರ್ತದೆ. ಈಗ ರೆಡಿ ಆಗಿದೆ. ಬನ್ನಿ ನಮ್ ಗೋಬಿ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಗೋಬಿ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ. ವಾವ್, ಈ ತರ ನೀವು ಮನೇಲಿ ಟ್ರೈ ಮಾಡಿ. ಇದು ಹೆಂಗಿದೆ ಅಂತ ನೀವು ಮನೇಲಿ ನನ್ನ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ಬೇಕು, ಓಕೆನಾ. ನೋಡಿ ನೋಡಕ್ಕೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ, ಹಂಗೆ ತಿಂದ್ಬಿಡೋಣ ಅಂತ. ಸೊ ಬನ್ನಿ ಎಲ್ಲ ಮನೆಯವ್ರಿಗೆಲ್ಲ ತಗೊಂಡೋಗಿ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳಿ ಮಾಡೋಣ. ನಿಂಗೆ ಏನ್ ಅನ್ಸುತ್ತೆ, ಟೇಸ್ಟ್ ಹೆಂಗಿದೆ ಅನ್ಸ್ತಾ ಇದೆ? ಅಲ್ಲ, ಹೆಂಗಿರ್ಬೋದು ನೋಡಿ, ಟೇಸ್ಟ್ ಹೆಂಗಿದೆ ಇರ್ಬೋದು ಅನ್ಸ್ತಾ ಇದೆಯಾ? ಸೊ ಎಲ್ಲ ಟ್ರೈ ಮಾಡೋಣ, ಎಲ್ಲರಿಗೂ ಟ್ರೈ ಮಾಡ್ಸೋಣವಾ? ಸೊ ಕಮ್ ಲೆಟ್ಸ್ ಗೋ. ಈಗ ಎಲ್ಲರಿಗೂ ಟ್ರೈ ಮಾಡಕ್ ಕೊಡೋಣ. ಈಗ ಫೈನಲಿ ಗೋಬಿ ಮಂಚೂರಿ ರೆಡಿ ಆಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಇಷ್ಟು ಅಂಗಡಿಯಲ್ಲಿ ಮಾಡೋ ತರಾನೇ ಸೇಮ್ ರೆಸ್ಟೋರೆಂಟ್ ಗೋಬಿ ತರ ಇದೆಲ್ಲ. ಸೊ ಬನ್ನಿ ಈಗ ಎಲ್ಲರಿಗೂ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಅರ್ಥ ಕೇಳೋಣ. ಲೆಟ್ಸ್ ಗೋ.
ಟಾನ್ ಟಾನ್. ಓ ಇವರೆಲ್ಲ ಏನೋ ಕೆಲಸ ಮಾಡ್ತಿದ್ದಾರೆ. ಸೊ ಈಗ ಎಲ್ಲರಿಗೂ ಗೋಬಿ ಕೊಟ್ಟು ಅದು ರಿವ್ಯೂ ಕೇಳೋಣ. ತಗೋ ರಶು, ಫಸ್ಟ್ ನಿನಗೆ ಕೊಡೋದು. ಪೊಮ್ಮು ಮಾ. ಸೊ ಈಗ ಎಲ್ಲರದು ರಿವ್ಯೂ ಕೇಳೋಣ. ರಶು ಪೊಮ್ಮು ಅವರೇ ಫಸ್ಟ್ ನಿಮ್ ರಿವ್ಯೂ ಹೇಳಿ. ಫೇಸ್ ನೋಡಿ ಹೇಳಿ ಅಲ್ಲ. ಹ್ಮ್ ಕನ್ನಡದಲ್ಲಿ ಕರೆಕ್ಟ್ ಆಗಿ ಹೇಳಿ. ನೀವ್ ಹೇಳಿ ಟೇಸ್ಟ್ ಹೆಂಗಿದೆ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ? ಸ್ವಲ್ಪ ತಲೆ ಎತ್ತಿ ಹೇಳಲ್ಲ. ಮಮ್ಮಿ ಹೆಂಗಿದೆ ಮಮ್ಮಿ? ಚೆನ್ನಾಗಿದ್ಯಾ? ಜಾನು ನೀನ್ ಟೇಸ್ಟ್ ಮಾಡು ಜಾನು. ಹೇಳು ಮತ್ತೆ ಹೇಳು. ಏನಂದ? ಜಾನು ನೀನ್ ಟೇಸ್ಟ್ ಮಾಡಿ ಹೇಳು ಅಭಿ ಹೆಂಗಿದೆ ಹೇಳು. ಹೆಂಗಿತ್ತು ಜಾನು ಗೋಬಿ? ಏನಿತ್ತು? ಯಮ್ಮಿ ಇತ್ತು ಗೈಸ್. ಅವಳು ತಿಂದಿಲ್ಲ ಗೈಸ್, ಸುಮ್ನೆ ಖಾರ ಇದೆ, ಅವಳು ಖಾರ ಇರೋದೆಲ್ಲ ತಿನ್ನಲ್ಲ. ಸೊ ಈಗ ನಾನ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ ಬನ್ನಿ. ಈಗ ನಾನ್ ಟೇಸ್ಟ್ ಮಾಡೋಣ. ಸೊ ನೋಡಿ ಫೈನಲ್ ತಗೊಂಡಿದ್ದೀನಿ ಗೋಬಿ. ನೋಡಿದ್ರೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿ ಈಗ ಹೆಂಗಾಗಿದೆ ಅಂತ. ಗೈಸ್ ಸಕ್ಕದಾಗಿದೆ. ಅಲ್ಲ ಖಾರ ಜಾಸ್ತಿ ಇಲ್ಲ ನೋಡು ಗೈಸ್. ನಿಜವಾಗ್ಲು ನೀವು ಇದನ್ನ ಟ್ರೈ ಮಾಡ್ಲೇಬೇಕು. ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಲೇಬೇಕು. ಸಕ್ಕದಾಗಿದೆ. ನೀವು ಮನೇಲಿ ಟ್ರೈ ಮಾಡ್ಬೇಕು. ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳ್ಬೇಕು. ಓಕೆನಾ ಗೈಸ್? ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗಿದೆ. ನನ್ನ ತಂಗಿಗೆ ಸ್ವಲ್ಪ ಕ್ರಿಸ್ಪಿ ಬೇಕಿತ್ತಂತೆ, ಬಟ್ ಅದು ಗೋಬಿ ಅಲ್ಲ, ದಿಸ್ ಇಸ್ ಏನಂತಾರೆ ಕ್ಯಾಬೇಜ್ ಅಲ್ವಾ. ಇದು ಕಾಲಿಫ್ಲವರ್ ಆಗಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಇನ್ನೂ ಬರ್ತಿತ್ತು. ಮತ್ತೆ ನಾನು ಇನ್ನೊಂದು ಸ್ವಲ್ಪ ಇಟ್ಟು ಅದನ್ನ ಫ್ರೈ ಮಾಡಿದ ತಕ್ಷಣ ನಾವು ಇದ್ ಮಾಡಿ ಹಾಕಿದ್ರೆ ಅದಾಗೋದು. ಯಾಕಂದ್ರೆ ಅದು ತುಂಬಾ ಇರೋದ್ರಿಂದ ನಾವು ಫ್ರೈ ಮಾಡಿ ಇದಕ್ಕೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡಿತ್ತು. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಸೊ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಟ್ಸ್ ವೆರಿ ಸಿಂಪಲ್ ಅಂಡ್ ಈಸಿ ಪ್ರಾಸೆಸ್. ಮಾತ್ರ ನಿಮಗೆ ಲಾಂಗ್ ಅನ್ಸ್ಬೋದು. ಅದು ಪಟ್ಟ ನಾನೀಗ ವಿಡಿಯೋ ಮಾಡ್ತಿರೋದಕ್ಕೋಸ್ಕರ ನಿಮ್ಗೆ ಹಂಗ ಅನ್ಸ್ಬೋದು. ಬಟ್ ನೀವೇ ಟ್ರೈ ಮಾಡಿದಾಗ ಇಟ್ಸ್ ವೆರಿ ಸಿಂಪಲ್ ಅಂಡ್ ಈಸಿ. ಓಕೆನಾ? ಸೊ ಟ್ರೈ ಮಾಡಿ ನಿಮ್ಗೆ ಹೆಂಗಿದೆ, ಹೆಂಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ? ಸೊ ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಕಮ್ ಹಿಯರ್. ಹೇಳು ಬಾಯ್. ಬಾಯ್.